BLAಗಳ ನೇಮಕ ಮಾಡಬೇಕಾಗಿರೋದು ಆಯಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು. BLA 1 ಅನ್ನ ರಾಜ್ಯಾಧ್ಯಕ್ಷರು ನೇಮಕ ಮಾಡಿದ್ರೆ BLA 2 ಅನ್ನ BLA 1 ನೇಮಕ ಮಾಡ್ತಾರೆ. ಪ್ರತಿ ಬೂತ್ಗೆ ಒಬ್ಬ BLA 2 ಅನ್ನ, BLA 1 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರನ್ನ BLA 1 ಯಾರಿರ್ತಾರೆ ಅವರು ನೇಮಕ ಮಾಡಬೇಕಾಗಿರೋದು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧಿಕೃತವಾಗಿ ಪಾಲ್ಗೊಳ್ಳುವಂತ ಸಹಭಾಗಿತ್ವ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕಳೆದ 14 ವರ್ಷದ ಹಿಂದೆಯೇ ಈ ಅವಕಾಶ ಮಾಡಿಕೊಟ್ಟಿದೆ. 2012ನಲ್ಲೇನೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಸುತ್ತೋಲೆ ಕಳಿಸಿ, ನೀವು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ BLA 1 ಅನ್ನ, ಪ್ರತಿ ಬೂತ್ಗೆ ಒಬ್ಬ BLA 2 ನನ್ನ, ಬೂತ್ ಲೆವೆಲ್ ಏಜೆಂಟ್ 2 ನನ್ನ ನೀವು ಅವರ ಭಾವಚಿತ್ರದ ಜೊತೆಗೆ ಅವರ ವಿವರವನ್ನು ಕಳಿಸ್ಕೊಡ್ಬೇಕು. ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವರ ಸಹಭಾಗಿತ್ವ ಇರಬೇಕು ಅಂತ ಅವಕಾಶ ಮಾಡಿಕೊಟ್ಟಿದೆ. ಯಾವುದಾದ್ರೂ ರಾಜಕೀಯ ಪಕ್ಷ ಅವರು BLA 1 ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿದ್ರೆ, BLA 2 ಅಪಾಯಿಂಟ್ ಮಾಡಿಲ್ಲ ಅಂದ್ರೆ ಅದು ಅವರ ವಿಫಲತೆ, ಅವ್ರ ಫಾಲ್ಟು, ಚುನಾವಣಾ ಆಯೋಗದ ಆಕ್ಷೇಪ ಅಲ್ಲ. ಇವ್ರು ಕಳಿಸ್ತಾ ಇದ್ರೆ ಇವ್ರದ್ದು ದೌರ್ಬಲ್ಯ ಇದು. ಕೆಲವರಿಗೆ ಆ ವ್ಯವಸ್ಥೆ ಮೇಲೆ ನಂಬಿಕೆಯೇ ಇರಲ್ಲ, ಅವ್ರು ಮಾಡಿರಲ್ಲ. ನಂಬಿಕೆ ಇದ್ದವ್ರು ಮಾಡಿರ್ತಾರೆ. ಇನ್ನು BLOಗಳು ಅದು ಸರ್ಕಾರಿ ವ್ಯವಸ್ಥೆ. BLOಗಳು 90% BLOಗಳು ಶಿಕ್ಷಕರೋ, ಅಂಗನವಾಡಿ ಶಿಕ್ಷಕರೋ, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು ಆಗಿರ್ತಾರೆ. BLOಗಳು ಬೂತ್ ಲೆವೆಲ್. ಇವರು ಯಾರ ಮೇಲೆ ಆಕ್ಷೇಪಣೆ ಮಾಡೋದು? ನನಗೆ ಇವರ ಕಾಂಗ್ರೆಸ್ನವ್ರ ಹೇಳಿಕೆಯನ್ನ ನೋಡ್ತಾ ಇದ್ದಾಗ ಒಂದು ಹಾಸ್ಯಾಸ್ಪದ ಅಂತ ಅನಿಸ್ತಿತ್ತು. ಯಾಕೆಂದ್ರೆ ಇದು 10ನೇ SIR, 9 SIRಗಳು ನಡೆದೋಗಿದ್ದಾವೆ. ಅದರಲ್ಲಿ ನನಗಿರೋ ಮಾಹಿತಿ ಪ್ರಕಾರ 7 SIRಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದಿದ್ದಾವೆ. SIR ಅನ್ನೋದು ಮೊದಲು ಪ್ರಾರಂಭ ಆಗಿದ್ದೇ 1952ನಲ್ಲಿ. ಉದ್ದೇಶ ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಉದ್ದೇಶ. ಶುದ್ಧವಾದ ಮತಗಳು ಇರಬೇಕು, ನಕಲಿ ಮತಗಳು ಮತದಾರ ಪಟ್ಟಿಯಿಂದ ಹೋಗಬೇಕು, ಡಬಲ್ ವೋಟ್ ಇರುವಂಥದ್ದು ಇಂಥವೆಲ್ಲ ಹೋಗಬೇಕು, ಸತ್ತಿರೋ ವೋಟ್ಗಳು ಹೋಗಬೇಕು, ನಕಲಿ ಮತಗಳು ಸೇರಬಾರದು. ಇದ್ರ ಉದ್ದೇಶ ಇರ್ತಕ್ಕಂಥದ್ದು. ಶುದ್ಧೀಕರಣ ಪ್ರಕ್ರಿಯೆಯನ್ನೇ ಅನುಮಾನದಿಂದ ನೋಡೋದು, ಅಪಪ್ರಚಾರ ಮಾಡೋದು. ಇದನ್ನು ನೋಡಿದಾಗ ಇಡೀ ಕಾಂಗ್ರೆಸ್ ಒಂದು ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಜನರಲ್ ಒಂದು ಅನುಮಾನ ಸೃಷ್ಟಿ ಮಾಡೋದು, ಚುನಾವಣಾ ಆಯೋಗದ ಕರ್ತವ್ಯದ ಬಗ್ಗೆನೇ ಒಂದು ಅಪನಂಬಿಕೆ ಹುಟ್ಟಾಕೋದು. ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಕರೆಕ್ಟ್. ಇಂದಿರಾ ಗಾಂಧಿಯ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಗುಡ್. ರಾಜೀವ್ ಗಾಂಧಿ ಅವರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಫೆಂಟಾಸ್ಟಿಕ್. ಬಿಜೆಪಿ ಕಾಲದಲ್ಲಿ SIR ನಡೆದ್ರೆ ಇಟ್ ವಿಲ್ ಫಾಲ್ಟ್. ಈ ತರದ ಒಂದು ಮಾನಸಿಕ ಸ್ಥಿತಿಯೇ ಅವರ ದುರುದ್ದೇಶವನ್ನು ವ್ಯಕ್ತಪಡಿಸುತ್ತೆ. ಮತ್ತೆ ಈಗ ಅನುಮಾನ ಯಾರು? BLOಗಳ ಬಗ್ಗೆ ಅನುಮಾನನ ಅವರಿಗೆ? ಯಾರ ಬಗ್ಗೆ ಅನುಮಾನ? ರಾಜ್ಯ ಚುನಾವಣಾ ಆಯುಕ್ತರು, ರಾಷ್ಟ್ರೀಯ ಚುನಾವಣಾ ಆಯುಕ್ತರು ಕೇವಲ ನಿರ್ದೇಶನ ಕೊಡ್ತಾರೆ. ಆ ನಿರ್ದೇಶನ ಸಾರ್ವತ್ರಿಕವಾಗಿರೋ ನಿರ್ದೇಶನ, ಆ ನಿರ್ದೇಶನ ಸರ್ವಮಾನ್ಯವಾಗಿರೋ ನಿರ್ದೇಶನ. ಆ ನಿರ್ದೇಶನದಲ್ಲಿ ಏನಾದ್ರು ದೋಷ ಇದೆಯಾ ಅಂದ್ರೆ ಆ ದೋಷ ಹುಡುಕಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಅವ್ರ ಸರ್ಕ್ಯುಲರ್ಗಳಲ್ಲಿ. ಇನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು? BLOಗಳು. BLOಗಳೆಲ್ಲ ಇವ್ರ ಕೈಗೊಂಬೆ ಅಧಿಕಾರಿಗಳೇ. ನನಗೆ ಇನ್ನೊಂದು ಆಘಾತ ಆಗಿದ್ದೇನು ಅಂದ್ರೆ, ಒಂದು ಅನ್ಅಫಿಷಿಯಲ್ ಮೀಟಿಂಗ್ ಅಲ್ಲಿ DC-ಗಳನ್ನ ಕರೆದು ಮುಖ್ಯಮಂತ್ರಿಗಳಿದ್ದಂತ ಸಭೆನಲ್ಲಿ ಮೈನಾರಿಟಿ ವೋಟ್ ಒಂದು ಬಿಟ್ಟು ಹೋಗದಂಗೆ ನೋಡ್ಕೋಬೇಕು ಅಂದ್ರೆ ಮೆಜಾರಿಟಿ ವೋಟ್ ಬಿಟ್ಟು ಹೋಗ್ಬೋದಾ ಅಂತ ತಾಕೀತ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ SIR ದೋಷಪೂರಿತವಾಗಿ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಇಚ್ಛೆ ಇದೆ. ಅವ್ರು ಹೇಳಬೇಕಿತ್ತು ನಕಲಿ ವೋಟ್ ಸೇರಬಾರದು ಅಂತ ಹೇಳಿದ್ರೆ ಅದೊಂದು ಪ್ರಾಮಾಣಿಕವಾಗಿರುವಂತ ಸೂಚನೆ ಆಗ್ತಿತ್ತು. ಡಬಲ್ ವೋಟ್ ಇರಬಾರ್ದು ಅಂತ ಹೇಳಬೇಕಿತ್ತು. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಡಬಾರ್ದು ಅಂತ ಹೇಳಬೇಕಿತ್ತು. ಅದನ್ನು ಹೇಳಿಲ್ಲ ಅವರು. ಅದ್ರ ಬದಲಿಗೆ ಮೈನಾರಿಟಿ ವೋಟ್ ಬಿಟ್ಟು ಹೋಗಬಾರ್ದು. ಇಟ್ಸ್ ಮೀನ್ ಮೈನಾರಿಟಿ ವೋಟ್ನ ನೀವು ಯಾವುದನ್ನು ಡಬಲ್ ಇದ್ರೂ ನೋಡ್ದಂಗೆ ಇರಬೇಕು, ಅಕ್ರಮ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅನ್ನೋ ಒತ್ತಡವನ್ನ
ಇವರು RO ಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹೇರ್ತಾ ಇರ್ತಕ್ಕಂಥದ್ದು ನಕಲಿ ಮಾಡುವ ಸಂಚನ್ನ ರೂಪಿಸುವಂತ ಪ್ರಯತ್ನನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಮತ್ತು ಕೆಲವು ಕಡೆಗಳಲ್ಲಿ ಡಿಲೀಟ್ ಅಂತ ತೋರಿಸಿದ್ದಾರೆ, ವೆಬ್ಸೈಟ್ ಅಲ್ಲಿ ಇಲ್ಲ, ಅದರಲ್ಲಿ ಡಿಲೀಟ್ ಅಂತ ಯಾವುದನ್ನು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ನಮ್ಮ ಚಿಕ್ಕಮಗಳೂರಿನಲ್ಲೇ 6,000ಕ್ಕೂ ಹೆಚ್ಚು, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 125, 6,000ಕ್ಕೂ ಹೆಚ್ಚು ಮತಗಳು ಅವ್ರ ಲೆಕ್ಕದಲ್ಲಿ ಶಿಫ್ಟೆಡ್, 8,000ಕ್ಕೂ ಹೆಚ್ಚು ಮತಗಳು ಡಿಲೀಟೆಡ್. ಅದರಲ್ಲಿ 981 ಮತಗಳನ್ನು ಮಾತ್ರ ವೆಬ್ಸೈಟ್ ಅಲ್ಲಿ ತೋರಿಸಿದ್ದಾರೆ, ಉಳಿದಿದ್ದನ್ನು ತೋರಿಸಿಲ್ಲ. ಇನ್ನು ಕೆಲವುದು ನಮ್ಗೆ ಅನುಮಾನ ಇರೋದು, ಇವು ಯಾವುದನ್ನು ಮ್ಯಾಪಿಂಗ್ ಮಾಡಿದಾರೋ ಆ ಮ್ಯಾಪಿಂಗ್ ನಲ್ಲಿ ಏಜ್ ಗ್ಯಾಪ್ಗಳು ಕಂಡು ಬರ್ತಾ ಇದೆ. ಇದೆಲ್ಲ ಯಾರು ತಪ್ಪು? BLOಗಳು ತಪ್ಪು. ಅವ್ರು ಗಮನಿಸಬೇಕಾದ್ರೆ BLOಗಳು ಯಾರ ಅಂಡರಲ್ಲಿದ್ದಾರೆ? ರಾಜ್ಯ ಸರ್ಕಾರದ ಅಂಡರಲ್ಲಿದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರದ ಅಂಡರಲ್ಲಿ ಇರ್ತಕ್ಕಂಥವ್ರು BLOಗಳು. ಅವರಿಗೆ ಮೇಲಿಂದ ಒತ್ತಡ ಹೇರಿರೋ ಪರಿಣಾಮ ಆ ಒತ್ತಡಕ್ಕೆ ಮಣಿದು ಅವರು ಮ್ಯಾಪಿಂಗ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಈಗ ಸಿ ಫಾರಂ ಅನ್ನ ಭರ್ತಿ ಮಾಡಬೇಕಾದ್ರೆ ಅದರಲ್ಲಿ ಈ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಬೇಕು, ಅಷ್ಟೇ ನಾನು ಆಗ್ರಹಿಸ್ತೇನೆ. ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು, ಶುದ್ಧವಾದ ಮತಗಳು ಉಳಿಬೇಕು. ನಕಲಿ ಮತಗಳು ಯಾರ ಒತ್ತಡಕ್ಕೂ ಮಣಿಯದಲ್ಲೇನೆ ಅದನ್ನ ಕಿತ್ತಾಕ್ಬೇಕು. ಗೃಹಲಕ್ಷ್ಮಿಗ ಗೃಹಜ್ಯೋತಿಗ ಅವಾಗ ಹೇಳಿದ್ರು 800 ಯೂನಿಟ್ ಫ್ರೀ. ಈಗ ಯಾಕೆ ಕಂಡೀಷನ್ನು? ಅವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನ ಗಿವ್ ಇಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಅವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್ನು? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು ಹೇಳಿ? ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಮತ್ತೆ ನಮಗೆ ಸರ್ಕಾರದ ಮೌನ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ CAG ಹೇಳಿದೆ ನಕಲಿ ಖಾತೆಗಳಿಗೆ ಹಣ ಹೋಗಿದೆ, ಒಂದೇ ಖಾತೆಗೆ ಹಣ ಹೋಗಿದೆ, ಸತ್ತವರ ಹೆಸರಿಗೆ ಹಣ ಹೋಗಿದೆ. ಇದು CAG ಹೇಳ್ತಾ ಇದೆ. ತನಿಖೆಗೆ ಯಾಕೆ SIT ಮಾಡ್ತಿಲ್ಲ? ಯಾಕೆ FIR ಅನ್ನು ಇವತ್ತಿನವರೆಗೂ ದಾಖಲಿಸ್ಕೊಂಡಿಲ್ಲ? ಬಡವರ ಹೆಸರಿನಲ್ಲಿ ಲೂಟಿ ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ಕೊಳುತ್ತಾ? ಯಾಕೆ ಇವತ್ತಿನವರೆಗೂ SIT ರಚನೆ ಮಾಡಿಲ್ಲ? ಮತ್ತು ಯಾಕಾಗಿ FIR ದಾಖಲಿಸಿಲ್ಲ? ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ 2 ತಿಂಗಳದ್ದು ಅಂತ. ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಮಹೇಶ್ ತೆಂಗಿನಕಾಯಿ ಅವರು ದಾಖಲೆಗಳನ್ನ ತಂದಿಟ್ರು. ವಿಧಾನಸಭೆಯಲ್ಲಿ ಬಹಳ ದೀರ್ಘ ಚರ್ಚೆ ಆಯಿತು. ಸುರೇಶ್ ಕುಮಾರ್ ಅವರು ಹೈದರಾಲಿ ಲೆಕ್ಕದ ವಿವರವನ್ನ ಸದನದ ಮುಂದಿಟ್ರು. ಹೈದರಾಲಿ ಹೇಗೆ ತನ್ನ ಸೈನಿಕರಿಗೆ ಸಂಬಳ ಕೊಡಬೇಕಾದ್ರೆ ದಿನ ಮುಂದೂಡ್ತಾ ತಿಂಗಳ ಸಂಬಳನೇ, ವರ್ಷದ ಕೊನೆಗೆ 1-2 ತಿಂಗಳ ಸಂಬಳವನ್ನೇ ಹೇಗೆ ಎಗರಿಸ್ತಾ ಇದ್ದ ಅನ್ನೋದನ್ನ ಹೇಳಿದ್ರು. ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಹೇಳಿದ್ರು. ಎಲ್ಲೋಯ್ತು ಹಣ? ಆ ಹಣ ಎಲ್ಲೋಯ್ತು? ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಈಗ CAG ವರದಿ ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಯಾಕೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡ್ದಂಗಿದೆ. ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂತ ಸಾಧ್ಯತೆಗಳಿದ್ದಾವೆ. ಈಗ ED ಮತ್ತು CBI ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಹೇಗೆ ಶೆಲ್ ಕಂಪನಿಗಳಿಗೆ, ಮುಂಬೈ ಬೇಸ್ಡ್ ಶೆಲ್ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನ ವಿವರವಾಗಿ ವರದಿ ಮಾಡಿದೆ. ಅದನ್ನೆಲ್ಲ ನೋಡಿದಾಗ ಇದು ಕೂಡ ಅದೇ ರೀತಿಯ ಒಂದು ಅಕ್ರಮ ಆಗಿರಬಹುದು ಅನ್ನುವಂತ ಅಕ್ರಮದ ವಾಸನೆ ಬಳಿಕ ತಕ್ಷಣ ಕೇಸ್ ದಾಖಲಿಸಿಕೊಳ್ಬೇಕು. CAG ವರದಿಯ ಆಧಾರದಲ್ಲೇ ಕೇಸ್ ದಾಖಲಿಸಿಕೊಳ್ಬೇಕು ಮತ್ತು ವಿಶೇಷ ತನಿಖೆಗೆ ಒಂದು ತಂಡವನ್ನು ನಿಯುಕ್ತಿ ಮಾಡಬೇಕು ಅಂತ ಆಗ್ರಹಿಸಿದೆ.